Hey guys, welcome back to Saga Stories. ಮಗ KKR vs ಡೆಲ್ಲಿ ಕ್ಯಾಪಿಟಲ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಸೋತಿದ್ದಾರೆ KKR ಮೇಲೆ. KKR 6ನೇ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ರೇಸಲ್ಲಿ ಸ್ವಲ್ಪ ಮುಂದೆ ಹೋಗಿದ್ದಾರೆ. ನನ್ನ ಪ್ರಕಾರ KKR ಯಾಕೋ ಕ್ವಾಲಿಫೈ ಆಗೋ ಥರನೇ ಕಾಣಿಸ್ತೈತೆ ಗುರು. KKRಗೆ ಮತ್ತು ರಾಜಸ್ಥಾನ್ ರಾಯಲ್ಸ್ಗೆ ನಮ್ಮ RCB ಸಪೋರ್ಟ್ ಮಾಡಬೇಕಷ್ಟೇ ಇನ್ಮೇಲೆ. ಯಾಕಂದರೆ KKR ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುವಂಥ ಟೀಮು. ಒಂದೆರಡು ಮ್ಯಾಚ್ ಏನೋ ಸೋತರು ಈ ಮ್ಯಾಚ್ಗಿನ ಹಿಂದೆ. ಬಟ್ ಈ ಮ್ಯಾಚ್ ಆಡೋದು ನೋಡಿದ್ರೆ ಬಲಿಷ್ಠವಾಗಿನೇ ಕಾಣಿಸ್ತಿದೆ KKR. ಹೆಂಗೆ ಒಂದು ಮ್ಯಾಚ್ ಗೆದ್ರೆ ಬಲಿಷ್ಠ ಅಂತ ಹೇಳ್ತೀವಿ, ಒಂದು ಮ್ಯಾಚ್ ಹೋದರೆ ಡಮ್ಮಿ ಅಂತ ಹೇಳ್ತೀರಾ. ಹೌದು, ಡೆಲ್ಲಿ ಕ್ಯಾಪಿಟಲ್ಸು ಅದೇ ಥರ ಸಿಕ್ಕಾಪಟ್ಟೆ ಒಂಥರ ಬೆಂಕಿ ಟೀಮ್ ಥರ ಕಾಣಿಸ್ತಿತ್ತು ಈ ಮ್ಯಾಚ್ಗಿನ ಹಿಂದೆ. ಬಟ್ ಈ ಮ್ಯಾಚು ಟುಸ್ಪಟಾಕಿ ಆಗೋಗ್ಬಿಡ್ತು. ಯಾಕಂದರೆ ಇವರ ಟಾಪ್ ಆರ್ಡ್ರಲ್ಲಿ ಇವರು ಯಾವ ಆರ್ಡ್ರನ್ನು ಕೂಡ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. 35 ರನ್ನು ಕುಲ್ದೀಪ್ ಯಾದವ್ ಇವರಿಗೆ ಹೈಯೆಸ್ಟ್ ರನ್ ಹೊಡೆದಿರೋದು. ಹೈಯೆಸ್ಟ್ ವಿಕೆಟರು ಕುಲ್ದೀಪ್ ಯಾದವ್. ಈ ಟಾಪ್ ಆರ್ಡ್ರಲ್ಲಿ ಯಾರು ಹೊಡೆದಿಲ್ಲ. ಅಲ್ಲಿ 27 ರನ್ ರಿಷಬ್ ಪಂತ್ ಹೊಡೆದಿದ್ದಾರೆ. ಅದನ್ನು ಬಿಡ್ತು ಯಾರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಫ್ರೇಜರ್ ಲಾಸ್ಟ್ ಮ್ಯಾಚ್ ಅಬ್ಬರಿಸಿ ಬೊಬ್ಬಿರಿದವರು ಈ ಮ್ಯಾಚ್ ಸೈಲೆಂಟ್ ಆಗಿ ಹೋಗ್ಬಿಟ್ರು. ಫ್ರೇಜರ್ ಮತ್ತು ಪೃಥ್ವಿ ಶಾ ಡೌನ್ದಲ್ಲಿ ಹೋಗೋ ಬಾಲ್ಗೆ ಅಟ್ಟಾಡ್ಸ್ಕೊಂಡು ಹೊಡೆಯೋಕೆ ಹೋಗ್ಬಿಟ್ಟು ಗುಪ್ ಥರ ಔಟ್ ಆಗ್ತಾ ಇದ್ದಂಗೆ ಇಲ್ಲಿ ಫ್ರೇಜರ್ ಕೂಡ ಒಂಥರ ತಗಲಾಕೊಂಡಿದ್ದು. ಸೊ ಇವರಿಬ್ಬರಿಂದ ಓಪನಿಂಗ್ ಪಾರ್ಟ್ನರ್ಶಿಪ್ ಬರಲೇ ಇಲ್ಲ. ಅಲ್ಲಿ ಏನಾದರೂ ಒಂದು ಅದೇ ಫ್ರೇಜರ್ ಏನಾದರೂ ಅಬ್ಬರಿಸ್ತು ಅಂತಂದರೆ ಇವ್ರದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇಲ್ಲ ರಿಷಬ್ ಪಂತ್ ಹೊಡಿಬೇಕು, ಅವಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಇವರಿಬ್ಬರು ಆಡಿಲ್ಲ ಅಂತಂದರೆ ತಗಲಾಕೊಂಡುತ್ತೆ ಟೀಮು. ಬಿಡಿ, ಏನೋ ಒಂದು ಆಯ್ತು. ಇವತ್ತು ಒಂಥರ ಒಂದು ಆಫ್ ಡೇ ಆಗೋಗ್ಬಿಡ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಶಾಯ್ ಹೋಪ್ನ ಏನು ಕೊಡಲಿಲ್ಲ. ಅಲ್ಲಿ ಅವರು ಬಂದವ್ರು ಮಕ ಸೋರ್ಕೊಂಡ್ರು. ಅಭಿಷೇಕ್ ಪೊರಲು ಮಕ ಸೋರ್ಕೊಂಡೋದ್ರು. ಆಮೇಲೆ ರಿಷಬ್ ಪಂತ್ ಒಂದು 27 ರನ್ಸ್ ಒಂದು ಚಿಕ್ಕದು ಕಾಂಟ್ರಿಬ್ಯೂಷನ್. ಆಮೇಲೆ ಅಕ್ಷರ್ ಪಟೇಲ್ ಅವರು ಕೂಡ ಹೇಳ್ಕೊಳ್ಳೋ ಕಾಂಟ್ರಿಬ್ಯೂಷನ್ ಏನು ಕೊಡಲಿಲ್ಲ. ರನ್ನೇ ಬಾಲ್ಗಿನ ಜಾಸ್ತಿನೇ ನಂಬರ್ ಆಫ್ ಬಾಲ್ಸ್ನ ತೊಗೊಂಡು ಚಿಕ್ಕ ರನ್ನ ಹೊಡೆದ್ಬಿಟ್ಟು ಹೋದರು. ಆಮೇಲೆ ಬಂದ್ಬಿಟ್ಟು ಅಲ್ಲಿ ಕುಲ್ದೀಪ್ ಯಾದವ್ ಅವರು ಲಾಸ್ಟ್ವರೆಗೂ ನಿಂತ್ಕೊಂಡು ತಲಾಡ್ಕೊಂಡು 35 ರನ್ನ ಹೊಡೆದ್ರು. ಅಲ್ಟಿಮೇಟ್ಲಿ 150+ ಹಂಗೂ ಹಿಂಗೂ ತಲಾಡ್ಕೊಂಡು ಹೊಡೆದ್ರು. ವಿತ್ 13 ಎಕ್ಸ್ಟ್ರಾ ರನ್ ಏನೋ ತೊಗೊಂಡಿದ್ದಾರೆ, ಕೊಟ್ಟಿದ್ದಾರೆ ಇವರು ಅವರಿಗೆ. ಆ 13 ಎಕ್ಸ್ಟ್ರಾ ರನ್ನಿಂದ 150+ ನಾವು ಹೊಡೆದ್ರು. ಅದೇನೋ 150+ ಹೋಗುತ್ತೆ ಅಂತಲೂ ಕೂಡ ಅನ್ಕೊಂಡಿರಲಿಲ್ಲ. ಕುಲ್ದೀಪ್ ಯಾದವ್ ತಲಾಡ್ಕೊಂಡು ಹೊಡೆದ್ರಲ್ಲ, ಅದರಿಂದನೇ 150+ ಹೋಯಿತು. ಏನು ಬೌಲಿಂಗ್ ಇವತ್ತು ಹಾಕಿದ್ದು ವರುಣ್ ಚಕ್ರವರ್ತಿ 3 ವಿಕೆಟು. ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದರೆ. ನರೇನ್ ಎಲ್ಲ ಮ್ಯಾಚಲ್ಲೂ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದರೆ. ಈ ಮ್ಯಾಚು ಕೂಡ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರೆ ಅಷ್ಟೇ. ಅಂತ ಎಕ್ಸ್ಪೆನ್ಸಿವ್ ಆಗಿ ಹೊಡ್ಸ್ಕೊಂಡಿದ್ದಂಥ ಮ್ಯಾಚಲ್ಲೇ ನರೇನ್ ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು ಅಂತ ಚೇಸ್ ಡೌನ್ ಆಯ್ತಲ್ಲ ಲಾಸ್ಟ್ ಮ್ಯಾಚ್ ಅವ್ರದ್ದು. ಅದರಲ್ಲೇ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು. ಇದರಲ್ಲಿ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಲ್ವಾ? ಆಬ್ವಿಯಸ್ಲಿ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು. ವೈಭವ್ ಅರೋರಾ ಜೊತೆಗೆ ರಾಣಾಗೆ 2 ವಿಕೆಟ್ ಬಿದ್ದಿದ್ದು. ಆಮೇಲೆ ಮಿಚೆಲ್ ಸಾಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಅವರು ಒಂದು ಕ್ರೂಷಿಯಲ್ ವಿಕೆಟ್ನ ಕೂಡ ಎತ್ಕೊಂಡು ಕೊಟ್ಟರು. ಅದನ್ನು ಬಿಡ್ತಾರೆ ಇವತ್ತೇನು ಯಾರು ಏನು ಜಾಸ್ತಿ ನೋಡಿಸ್ಕೊಂಡಿಲ್ಲ. ಮಿಚೆಲ್ ಸಾಕ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ 40+ನ ಕನ್ಸಿಡರ್ ಮಾಡಿದರೆ. ಸೊ ಅದನ್ನು ಬಿಡ್ತಂದರೆ ಬೆಂಕಿ ಬೌಲಿಂಗ್ ಅಂತಲೇ ಹೇಳಬೇಕು. 150+ಗೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂತಂದರೆ ಅದೇ ಮೇಯ್ನಾಗಿ ನಂಬಿಕೆ ಇಟ್ಕೊಂಡಿದ್ದಂಥ ಪ್ಲೇಯರ್ಸು ಫ್ರೇಜರ್ ಮತ್ತು ರಿಷಬ್ ಪಂತ್. ಇವರು ಅಷ್ಟೊಂದು ಹೆವಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ರಿಷಬ್ ಪಂತ್ ಒಂದು ರೇಂಜಿಗೆ ಆಡಿದ್ರೆ ಪರವಾಗಿಲ್ಲ. ಬಟ್ ಫ್ರೇಜರ್ ಇಲ್ಲಿ ಕೈ ಕೊಟ್ಟಿದ್ದು ಇವರಿಗೆ ಒಂಥರ ಬ್ಯಾಕ್ ಫೈರ್ ಆಯ್ತು. ಪಾಪ ವಾರ್ನರೆಲ್ಲ ಕೂತ್ಕೊಂಡು ಡಗೌಟಲ್ಲಿ ಯಾರೋ ಚಿಕ್ಕ ಮಕ್ಕಳ ಜೊತೆ ಆರಾಮಾಗಿ ಚಿಲ್ ಮಾಡ್ತಾ ಇದ್ರು. ವಾರ್ನರ್ ನೋಡ್ಕೊಂಡು ನಾನಿದ್ದೀರ ಹೊಡಿತಿದ್ದಮ್ಮ ಅಂತ ಚಿಕ್ಕ ಮಕ್ಕಳಿಗೆ ಅಂದರೆ ಬಾಲ್ ಬಾಯ್ ಯಾರೋ ಒಬ್ರು ಪಕ್ಕದಲ್ಲಿ ಕೂತ್ಕೊಂಡಿದ್ರು ಹೇಳ್ತಿದ್ರು ಅಂತ ಕಾಣ್ತಿದ್ರು. ನಕ್ಕೊಂಡು ಹೇಳ್ತಾ ಇದ್ರು. ಸೊ ವಾರ್ನರ್ ನೋಡ್ರೆ ಒಂಥರ ಪಾಪ ಅಯ್ಯೋ ಪಾಪ ಅನಿಸುತ್ತೆ. ಬಿಡಿ, ಇವಾಗ ಫ್ರೇಜರ್ ಆಡಿದ್ರೆ ಏನು ವಾರ್ನರ್ ಯಾವ ನೆನಪಿಗೆ ಬರೋದಿಲ್ಲ ನಮಗೆ. ಇವಾಗ ಫ್ರೇಜರ್ ಆಡಿಲ್ಲ ಅಂದರೆ ವಾರ್ನರ್ ನೆನಪಿಸ್ಕೋತೀವಿ. ವಾರ್ನರ್ ಇದು ಹತ್ರ ಹೊಡೆದ್ಬಿಟ್ರು ಅವರು ಅಂತ ಅಲ್ವಾ? ಹಂಗೇನೇ. ಸೊ ಇದನ್ನು ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ KKR ಅವರು. ಓಪನಿಂಗ್ ಏನಾದ್ರೆ ಸಖತ್ ಪಾರ್ಟ್ನರ್ಶಿಪ್ ಬಂತು. ಈ ಕಡೆ ಒಂದೆಂಡಲ್ಲಿ ಸಾಲ್ಟ್ ಹಾಕೊಂಡು ರುಬಾಕ್ಬಿಟ್ರು. ಹಂಗೆ ಪವರ್ ಪ್ಲೇಲಿ ಅಟ್ಯಾಕ್ ಮಾಡಿದ್ರು. ಚಚ್ಚು ಬಿಸಾಕ್ಬಿಟ್ರು. ಇವರು ಪವರ್ ಪ್ಲೇಲೇ ಸೋತೋಗ್ಬಿಟ್ರು ನನ್ನ ಪ್ರಕಾರ. ಇವರು ಪವರ್ ಪ್ಲೇಲಿ ಏನೋ ಅರ್ಲಿ ವಿಕೆಟ್ಸ್ ಏನೋ ಬಿದ್ದಿತ್ತು ಅಂದರೆ 2-3 ವಿಕೆಟ್ಸ್ ಏನೋ ಪವರ್ ಪ್ಲೇಲಿ ಎತ್ತಿದ್ರು ಅಂತಂದರೆ ಅವಾಗ ಗೇಮಲ್ಲಿ ಇರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಪವರ್ ಪ್ಲೇಲಿ ನಾಯಿಗೆ ಹೊಡೆದ್ಬಿಟ್ಟು ಬಿಸಾಕರು. ಒಂದೆಂಡಲ್ಲಿ ಸಿಂಗಲ್ ಹ್ಯಾಂಡಲ್ಲಿ ಎತ್ಕೊಂಡು ಹೊರಟೋಗ್ಬಿಟ್ರು ಮ್ಯಾಚ್ನ. ಫಿಲ್ ಸಾಲ್ಟು 68 ರನ್ನು ಉತ್ನಾಗಿ ಹೊಡೆದಂಗೆ ಉಳಿತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿತ್ತು. ಸಾಲ್ಟ್ದು ನರೇಂದು ಪಡ ಅಂತ ವಿಕೆಟ್ಸ್ ಬಿತ್ತು. 3 ವಿಕೆಟ್ ಕೂಡ ಹಂಗೆ ಟಕ ಅಂತ ಬೀಳ್ತಾ ಇದ್ದಂಗೆ ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದು. ಅಲ್ಲಿ ಬಂದ್ಬಿಟ್ಟು ಜಸ್ಟ್ ಫಾರ್ಮಾಲಿಟಿನ ಮುಗಿಸ್ಬೇಕಾಗಿತ್ತು. ಅದನ್ನು ಅಯ್ಯರ್ ಬ್ರದರ್ಸು ಮುಗಿಸಿದ್ದು. ಶ್ರೇಯಸ್ ಅಯ್ಯರ್ ಮತ್ತು ವೆಂಕಟೇಶ್ ಅಯ್ಯರ್ಸ್ ಇಬ್ಬರು ಸೇರಿಕೊಂಡು ಮುಗಿಸಿದ್ರು ಮ್ಯಾಚ್ನ. ಅದೇ 150+ ಅಂದರೆ ಒಂದು ಜುಜುಬಿ ಸ್ಕೋರು. ನಾನೇನೋ ಇನ್ನೂ ಬೇಗ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. KKR ಏನಕ್ಕೆ ತಲಾಡ್ಕೊಂಡು ನಿಧಾನ ಕೊಡೋದು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಕೊಡಿಬೇಕು ಬೇಗ. ನಾವು ನಿಧಾನಕ್ಕೆ ಹೊಡಿತೀವಮ್ಮ, ನಾವೇ ತಾನೇ ಗೆಲ್ಲೋದು ಅನ್ನೋ ಥರ ಆ ಒಂದು ಇದರಲ್ಲಿ ಇದ್ರು ಅವರು ಶ್ರೇಯಸ್ ಅಯ್ಯರ್ ಮತ್ತು ವೆಂಕಟೇಶ್ ಅಯ್ಯರು. ಸೊ ಅಲ್ಟಿಮೇಟ್ಲಿ ಎದುರುಗುರು ಮ್ಯಾಚಲ್ಲಿ ಮಜಾ ಏನಿಲ್ಲ. ಇದು ತೀರಾ 1-sided ಮ್ಯಾಚು ಗೊತ್ತಿರೋ ಹಾಗೆ ನಿಮಗೆ. ಯಾವಾಗ ಇವ್ರು 150ಗೆ ಕಚ್ಕೊಂಡ್ರು, ಇವರ ಟಾಪ್ ಆರ್ಡ್ರು ಯಾವಾಗ ತಗಲಾಕೊಂಡ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಅವಾಗಲೇ ಗೊತ್ತಾಗೋಗ್ಬಿಡ್ತಿದ್ದು. ಕುಲ್ದೀಪ್ ಯಾದವ್ ಯಾವಾಗ 35 ರನ್ ಅವ್ರದೇ ಹೈಯೆಸ್ಟ್ ಆಯಿತು, ಅವಾಗಲೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಸ್ಮೋಕು ಅಂತ ಗೊತ್ತಾಯಿತು. ಇಲ್ಲಿ ನೋಡಿ ಹೆಂಗೆ ಇವಾಗ ಪಾಯಿಂಟ್ ಟೇಬಲ್ ತಿಕ್ಲಿಡಿಸ್ತೈತೆ ಗುರು. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಒಂದು ಮ್ಯಾಚ್ ಸೋತ್ಬಿಟ್ರು. ಇವಾಗ ಅವ್ರು ಸೋಲ್ತಾರೆ, ಇವ್ರು ಗೆಲ್ತಾರೆ, ಇವ್ರು ಸೋಲ್ತಾರೆ. ಅವ್ರು ಎಲ್ಲ ಲಾಸ್ಟಿಗೆ ಒಂದೇ ಪಾಯಿಂಟ್ಸಿಗೆ ಬಂದ್ಬಿಟ್ಟು ಕೂತ್ಕೊಂತಾರೆ ಗುರು. ಬಟ್ ಇವಾಗ ಸ್ವಲ್ಪ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರೋರು KKR ಅವರು ಪಾಯಿಂಟ್ಸ್ ಟೇಬಲಲ್ಲಿ. RR ಆದಮೇಲೆ ನೋಡೋಣ ಏನು ಆಗುತ್ತೆ ಅಂತ ಗೋಯಿಂಗ್ ಫಾರ್ವರ್ಡ್ ಪಾಯಿಂಟ್ಸ್ ಟೇಬಲ್ ಕತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.